ಮಾರ್ಕ್ ಈ ಮಾರ್ಕ್ ಸಿನಿಮಾದ ಸ್ಟೋರಿ ಲೀಕ್ ಆಗಿದ್ಯಾ? ಮಾರ್ಕ್ ಸಿನಿಮಾದ ಕತೆ ಏನು? ಈ ಅಜಯ್ ಮಾರ್ಕಂಡೆ ಯಾರು? ಅವನ ಕೆಲಸ ಏನು? ಈ ಮಾರ್ಕ್ ಸಿನಿಮಾ ಏನೇನೆಲ್ಲ ಅಚೀವ್ ಮಾಡುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ ನೋಡ್ಕೊಂಬರೋಣ. ವಿಡಿಯೋಗೆ ಒಂದು ಲೈಕ್ ಕೊಟ್ರೆ ವಿಡಿಯೋ ತುಂಬಾನೇ ರೀಚ್ ಆಗುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. ಮಾರ್ಕ್ ಆಕ್ಟೆಡ್ ಬೈ ಬಾದ್ಶಾ ಕಿಚ್ಚ ಸುದೀಪ್ ಮತ್ತೆ ಡೈರೆಕ್ಟ್ ಮಾಡಿರೋದು ವಿಜಯ್ ಕಾರ್ತಿಕೇಯ ಅವರು. ಈ ಸಿನಿಮಾನ ಕಿಚ್ಚ ಸುದೀಪ್ ಅವರಿಗೆ ಬರ್ದಿರೋ ತರಾನೇ ಕಾಣಿಸ್ತಾ ಇದೆ. ಆ ಟ್ರೈಲರ್ ನ ನೋಡ್ತಿದ್ರೆ ಸುದೀಪ್ ಅವ್ರನ್ನ ತೋರಿಸಿರುವಂತ ರೀತಿ, ಆ ಸ್ವ್ಯಾಗ್ ಎಲ್ಲ ಫ್ಯಾನ್ಸ್ ಗೆ ಬಾಡೌಟ್ ಅಂತಾನೆ ಹೇಳ್ಬೋದು. ನೀವು ಆ ಟ್ರೈಲರ್ ನ ಗಮನಿಸಿದ್ರೆ ಟ್ರೈಲರ್ ಅಲ್ಲಿ ತುಂಬಾನೇ ನೈಟ್ ಫ್ರೇಮ್ ಜಾಸ್ತಿ ಕಾಣಿಸುತ್ತೆ. ಅದರ ಅರ್ಥ ಈ ಸಿನಿಮಾ ಒಂದು ಟೈಮ್ ಬೇಸ್ಡ್ ಸ್ಟೋರಿ ಅಂತ ಫೀಲ್ ಆಗುತ್ತೆ. ಕಳೆದ ಮ್ಯಾಕ್ಸ್ ಸಿನಿಮಾದಲ್ಲೂ ಒಂದು ರಾತ್ರಿಯಲ್ಲಿ ನಡೆಯುವಂತ ಘಟನೆನ ಇಟ್ಕೊಂಡು ಸಿನಿಮಾನ ಮಾಡಿದ್ರು. ಬಟ್ ಈ ಸಿನಿಮಾದಲ್ಲೂ ಸಹ ಅದೇ ರೀತಿ ಅನ್ಸುತ್ತೆ. ಮೋಸ್ಟ್ ಆಫ್ ದಿ ಸಿನಿಮಾ 70 to 80% ರಾತ್ರಿಯಲ್ಲೇ ಬರ್ದಿರುವಂತದ್ದು ಕಾಣಿಸುತ್ತೆ. ಒಂದು ಸರ್ಟೆನ್ ಟೈಮ್ ಅಲ್ಲಿ ನಮ್ಮ ಹೀರೋ ಅಂದ್ರೆ ಅಜಯ್ ಮಾರ್ಕಂಡೆ ಏನೋ ಒಂದು ಅಚೀವ್ ಮಾಡ್ಬೇಕು ಅಂತ ಕಾಣಿಸುತ್ತೆ. ಆ ಟ್ರೈಲರ್ ನಲ್ಲಿ ಕಥೆನ ಹೀಗೆ ಅಂತ ಸ್ವಲ್ಪ ಹಿಂಟ್ ನ ಕೊಟ್ಟಿದ್ದಾರೆ. ಅಂದ್ರೆ ಕಥೆನಲ್ಲಿ ಆ ಸಿಟಿನಲ್ಲಿ ಮಕ್ಕಳು ಕಿಡ್ನಾಪ್ ಆಗಿರ್ತಾರೆ. ಇದರಲ್ಲಿ ಪೊಲಿಟಿಕಲ್ ಲೀಡರ್ ಗಳು ಇನ್ವಾಲ್ವ್ ಆಗಿರ್ತಾರೆ. ಆ ಒಂದು ಪ್ರಾಬ್ಲಮ್ ನ ಈ ಅಜಯ್ ಮಾರ್ಕಂಡೆ ಒಂದು ಸೆಟ್ ಟೈಮ್ ನಲ್ಲಿ ಕಾಪಾಡಬೇಕಾಗಿರುತ್ತೆ. ಅದನ್ನ ಈ ಟ್ರೈಲರ್ ನಲ್ಲಿ ಹಾಗೆ ತೋರಿಸಿದ್ದಾರೆ. ಮತ್ತೆ ಒಂದು ತಾಯಿಗೆ ಮಾತ್ ಸಹ ಕೊಡ್ತಾನೆ. ಅದು ಇಲ್ಲಿ ಟ್ರೈಲರ್ ನಲ್ಲಿ ಕಾಣಿಸುತ್ತೆ. ಅದನ್ನ ಯಾವ ರೀತಿ, ಹೇಗೆ, ಯಾವ ಎಲಿವೇಶನ್ ನ ಇಟ್ಟು ತೋರಿಸಿದ್ದಾರೆ ಅಂತ ಸಿನಿಮಾ ನೋಡಿದ ಮೇಲೆನೆ ಗೊತ್ತಾಗುತ್ತೆ. ಮತ್ತೆ ಸಸ್ಪೆನ್ಷನ್ ಇದನ್ನ ಮ್ಯಾಕ್ಸ್ ಸಿನಿಮಾದಲ್ಲೂ ಸಹ ತೋರಿಸಿದ್ರು. ಅದನ್ನ ಮತ್ತೆ ಕಂಟಿನ್ಯೂ ಮಾಡಿದ್ದಾರೆ. ಈ ಮಾರ್ಕಂಡೆ ಸಸ್ಪೆನ್ಷನ್ ಅಲ್ಲೂ ಸಹ ತನ್ನ ಡ್ಯೂಟಿನ ಮಾಡ್ತಾನೆ ಅಂತ ತೋರಿಸಿದ್ದಾರೆ. ಇಲ್ಲಿ ಕೊನೆಯಲ್ಲಿ ಒಂದು ಡೌಟ್ ಕಾಣಿಸ್ತಾ ಇರೋದು ಏನಂದ್ರೆ ಈ ಮಾರ್ಕ್ ಮತ್ತೆ ಮ್ಯಾಕ್ಸ್ ನ ಕಂಬೈನ್ ಮಾಡಿ ಇಡ್ತಾರ, ಏನಾದ್ರೂ ಟ್ವಿಸ್ಟ್ ಇಟ್ಟು ಎರಡು ಕಥೆಯನ್ನ ಒಂದು ಯೂನಿವರ್ಸ್ ಗೆ ತರ ಕನೆಕ್ಟ್ ಮಾಡ್ತಾರ ಅನ್ನೋ ಒಂದು ಡೌಟ್ ಕಾಣಿಸ್ತಾ ಇದೆ. ನೋಡೋಣ ಅದು ಹೇಗಿರುತ್ತೆ ಅಂತ. ಬಟ್ ಚೆನ್ನಾಗಿರುತ್ತೆ ಮಾಡಿದ್ರೆ, ವೇಟ್ ಮಾಡೋಣ. ಸುದೀಪ್ ಅವರ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ಸಖತ್ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ. ಪರ್ಸನಲಿ ನನಗೆ ತುಂಬಾ ಇಷ್ಟ ಆಯ್ತು. ಆ ಹೇರ್ ಸ್ಟೈಲ್, ಆ ಸ್ವ್ಯಾಗ್ ಮತ್ತೆ ಆ ಡೈಲಾಗ್ಸ್ ಗಳು ಥಿಯೇಟರ್ ಅಲ್ಲಿ ಒಂದ್ ಒಳ್ಳೆ ವೈಬ್ ಕ್ರಿಯೇಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇದು ನಿಜವಾಗ್ಲೂ ಫ್ಯಾನ್ಸ್ ಗೆ ತುಂಬಾನೇ ಇಷ್ಟ ಆಗುತ್ತೆ. ಮತ್ತೆ ಮ್ಯೂಸಿಕ್ ನ ಮಾಂತ್ರಿಕ ನಮ್ಮ ಅಜನೀಶ್ ಅಣ್ಣ ಅವರ ಬಿಜಿಎಂಸ್ ಆ ಸೀನ್ಸ್ ಗೆ ತುಂಬಾನೇ ಕನೆಕ್ಟ್ ಆಗಿದೆ. ಆಕ್ಚುಲಿ ನನಗೆ ಮಾರ್ಕ್ ಸಿನಿಮಾದ ಫಸ್ಟ್ ಇಂಟ್ರೋ ಬಿಜಿಎಂ ಮಾತ್ರ ತುಂಬಾನೇ ಇಷ್ಟ ಆಯ್ತು. ನೆಕ್ಸ್ಟ್ ಲೆವೆಲ್ ಅಲ್ಲಿ ವರ್ಕ್ ಮಾಡಿದ್ದಾರೆ ನಮ್ಮ ಅಜನೀಶ್ ಸರ್. ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ಬೋದು. ಬಟ್ ಸಾಂಗ್ಸ್ ಇನ್ನು ಬೆಟರ್ ಆಗಿದ್ರೆ ಸಿನಿಮಾಗೆ ಒಂದು ದೊಡ್ಡ ಪ್ರಮೋಷನ್ ಮಟೀರಿಯಲ್ ಆಗಿರೋದು. ನೋಡೋಣ ಹೇಗಿರುತ್ತೆ ಅಂತ. ಈ ಸಿನಿಮಾದಲ್ಲಿ ಬೇರೆ ಇಂಡಸ್ಟ್ರಿಯ ನಟರು ತುಂಬಾನೇ ಜನ ಇದ್ದಾರೆ. ಅವರ ಪಾತ್ರಗಳು ಹೇಗಿರುತ್ತೆ ಅಂತ ಕಾದ್ ನೋಡ್ಬೇಕಿದೆ. ಬಟ್ ಮ್ಯಾಕ್ಸ್ ಸಿನಿಮಾದಲ್ಲಿ ಮಾಡಿದ ತಪ್ಪನ ಇಲ್ಲಿ ಮಾಡದೇ ಇದ್ರೆ ಚೆನ್ನಾಗಿರುತ್ತೆ. ಅಂದ್ರೆ ಆ ಸಿನಿಮಾದಲ್ಲಿ ಒಂದು ಪ್ರಾಪರ್ ವಿಲನ್ ಇರ್ಲಿಲ್ಲ. ಎಲ್ಲಾ ವಿಲನ್ಸ್ಗೂ ಒಂದು ಪಾಯಿಂಟ್ ಅಲ್ಲಿ ಫೋಕಸ್ ಮಾಡಿ ತೋರಿಸಿದ್ರು. ಆ ಸಿನಿಮಾ ಹೀರೋ ಮೇಲೆನೆ ನಿಂತಿತ್ತು, ಒನ್ ಮ್ಯಾನ್ ಶೋ ಆಗಿತ್ತು. ಬಟ್ ಆ ಮಿಸ್ಟೇಕ್ ನ ಇಲ್ಲಿ ಮಾಡದೇ ಇದ್ರೆ, ಸ್ಟೋರಿನ ಪ್ರಾಪರ್ ಆಗಿ ಬರ್ದಿದ್ರೆ ವಿಜಯ್ ಕಾರ್ತಿಕೇಯ ಅವರಿಗೆ ಮತ್ತೊಂದು ದೊಡ್ಡ ಅಪ್ರಿಸಿಯೇಷನ್ ಸಿಗುತ್ತೆ. ಫಸ್ಟ್ ಆಫ್ ಆಲ್ ಎಲ್ಲಾ ಸಿನಿಮಾ ತಂಡಕ್ಕೂ ಅಂದ್ರೆ ಈ ಮಾರ್ಕ್ ಸಿನಿಮಾ ತಂಡಕ್ಕೂ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಯಾಕಂದ್ರೆ ಒಂದು ಸಿನಿಮಾನ 60 ದಿನದಲ್ಲಿ ಶೂಟ್ ಮಾಡಿ ಹೇಳಿದ ಡೇಟ್ ಗೆ ತರೋದೆ ಅಂದ್ರೆ ಸುಮ್ನೆ ಮಾತಲ್ಲ. ಬೇರೆ ಸಿನಿಮಾಗಳನ್ನ, ಬೇರೆ ಹೀರೋಗಳನ್ನ ನೋಡಿರ್ತೀರಾ, 2 ರಿಂದ 3 ವರ್ಷ ತಗೊಂಡ್ರು ಸಹ ಸಿನಿಮಾದ ರಿಲೀಸ್ ಡೇಟ್ ಅನ್ನ ಪೋಸ್ಟ್ ಪೋನ್ ಮಾಡ್ತಾನೆ ಇರ್ತಾರೆ. ಬಟ್ ಸುದೀಪ್ ಅವರು ಒಂದು ಸಿನಿಮಾದ ಬೆನ್ನಲ್ಲೇ ಇನ್ನೊಂದು ಸಿನಿಮಾನ ಮಾಡೋದಿದೆಯಲ್ಲ, ಅದು ಅವರ ಸಿನಿಮಾ ಮೇಲಿನ ಡೆಡಿಕೇಶನ್ ತೋರಿಸುತ್ತೆ. ಅದು ಈ ಬಿಗ್ ಬಾಸ್ ಟೈಮ್ ಅಲ್ಲೂ, ಸಿಸಿಎಲ್ ನ ಟೈಮ್ ಅಲ್ಲೂ ಅವರು ಬಿಡದೆ ಕೆಲಸ ಮಾಡ್ತಿರೋದ್ ನೋಡಿದ್ರೆ ಸುದೀಪ್ ಅವರು ಸ್ಯಾಂಡಲ್ವುಡ್ ಗೆ ಒಂದು ದೊಡ್ಡ ಮಾದರಿ ಅಂತಾನೆ ಹೇಳ್ಬೋದು. ಸ್ಯಾಂಡಲ್ವುಡ್ ಗೆ ಇಂತ ಹೀರೋಗಳು ಬೇಕು. ಸಿನಿಮಾ 25th ಗೆ ರಿಲೀಸ್ ಆಗ್ತಾ ಇದೆ. ಅದು ಮಲ್ಟಿ ಸ್ಟಾರರ್ 45 ಸಿನಿಮಾ ಜೊತೆಗೇನೆ. ನೋಡೋಣ ಇದು ಕ್ಲಾಶ್ ಆಗುತ್ತಾ ಅಥವಾ ಈ ಎರಡೂ ಸಿನಿಮಾಗಳು ಗೆಲ್ಲುತ್ತಾ ಅಂತ. ಒಟ್ನಲ್ಲಿ ಹೇಳೋದು ಒಂದೇ, ಎರಡೂ ಸಿನಿಮಾಗಳನ್ನ ನೋಡಿ. ಎರಡೂ ಸಿನಿಮಾಗಳು ಕನ್ನಡದ ಸಿನಿಮಾಗಳೇ. ಎರಡೂ ಸಿನಿಮಾಗಳನ್ನ ಬೆಳೆಸಿ. ನೀವು ಯಾವ ಸಿನಿಮಾಗೆ ವೇಟ್ ಮಾಡ್ತಿದ್ದೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತೆ ಇದೇ ರೀತಿ ಕಂಟೆಂಟ್ ಜೊತೆಗೆ ಸಿಗ್ತೀನಿ. ಅಲ್ಲಿಯವರೆಗೂ